ಆಕಾಶವಾಣಿ ಮಡಿಕೇರಿ. ಅನಾದಿಗಾನವು ನಾನು ಹೇ ಅನಂತ ಗಾಯಕನೇ ನಿನ್ನ ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಗಾಯಕನೇ ನಿನ್ನ ಅನಾದಿಗಾನವು ನಾನು. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಆತ್ಮೀಯ ಕೇಳುಗರೆ, ಇವತ್ತಿನ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. BSNLನ ಅಂದರೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಇದರ ನಿವೃತ್ತ ತಾಂತ್ರಿಕ ಸಹಾಯಕರಾಗಿದ್ದ ಹಾಗೂ ಕಲಾವಿದರು ಆಗಿರುವಂತಹ ಕುಶಾಲನಗರದ BS ಪರಮೇಶ್ ಸಾಗರ್ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಭಾಗವನ್ನು ಕೇಳಲಿದ್ದೀರಿ. ನಾವು ಭಜನೆಗೆ ಹೋಗ್ತಿದ್ವಿ ನಮ್ಮ ಇಲ್ಲಿಂದ. ಅವ್ರು ಕರೆಯೋರು, ನಮ್ಮ ಕಟ್ಟಿದೆ ಬನ್ನಿ ಅಂತ. ತೋಟದಲ್ಲಿ ಅವ್ರು ಕಟ್ಟು ತುಂಬಿಸೋದು. ಸಾಕಷ್ಟು ಸ್ವಾಮಿಗಳು ಮಾಲೆ ಹಾಕಿರ್ತಿದ್ರು ಅಲ್ಲಿ ಸುತ್ತಮುತ್ತನವರು. ಅವ್ರು ಬೇಕಾದ್ರೆ ಎಲ್ಲ ಮಾಲೆ ಹಾಕಿ ಅವ್ರು ದೊಡ್ಡ ಬಸ್ಸಲ್ಲೇ ಹೋಗೋದು. ಎಲ್ಲರೂ ಭಜನೆ ಶುರು ಮಾಡೋರು. ಮೂರು ಭಜನಾ ತಂಡಗಳನ್ನ ಕರೆಯೋರು. ವಿರಾಸ್ಪೇಟೆಯಲ್ಲಿ 3 ತಂಡ ಇತ್ತು, ನಮ್ಮದೊಂದು, ಇನ್ನೂ 2-3 ಕಾಂಪಿಟೇಷನ್ ತಂಡಗಳಿದ್ದು. 3 ತಂಡಗಳನ್ನು ಕರೆಯೋರು. 3 ಜನಕ್ಕೂ ಮೈಕ್ ಹಾಕೋರು. ನಾವೊಂದು ಹಾಡಿದ್ರೆ ಅವರೊಂದು ಹಾಡಿದ್ರೆ ಇವರೊಂದು. ಒಳ್ಳೆ ಎಲ್ಲ ಮಲಯಾಳ ತಮಿಳು ಕೆತ್ತಿ ಬಿಸಾಕೋರು ಅವರು. ಕನ್ನಡ ಹಾಡ್ಲಿಕ್ಕೆ ಇಲ್ಲೊಬ್ಬನೇ ನಾನೊಬ್ಬನೇ ಇದ್ದದ್ದು. ನನಗೆ ಒಳ್ಳೆ ಡಿಮ್ಯಾಂಡ್. ರಾಘವೇಂದ್ರ 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 ನೆನ್ನಿರಿ, ನಾಮ ಸ್ಮರಣೆಯಿಂದ ನಿದಾನಂದವನ್ನು ಹೊಂದಿರಿ ಅಂತ ನಾನು ಆಡುವಾಗ ರಾಜ್ಕುಮಾರ್ ಅವರು ಹಾಡಿರುವಂಥ ಗೀತೆಗಳು. ರಾಘವೇಂದ್ರ 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 ಎನ್ನಿರಿ ಅನ್ನುವಾಗಲೇ ಕೈ ಚಪ್ಪಾಳೆ ಸ್ಟಾರ್ಟ್ ಆಗೋದು. ನಾಮ ಸ್ಮರಣೆಯಿಂದ ನಿತ್ಯ ಆನಂದವನ್ನು ಹೊಂದಿವ್ರಿ. ಆ ಥರ ಹಾಡ್ತಾ ಸ್ವಾಮಿ ಅಯ್ಯಪ್ಪನ ಹಾಡು. ಸ್ವಾಮಿ ಬಾಲಕನಿವನು ಅಲ್ಲಪ್ಪ, ಹುಲಿ ಏರಿದ ವೀರ ಅಯ್ಯಪ್ಪ. ಯಾಕೆ ಕನ್ನಡ ಹಾಡಲ್ಲಿ ಚಲಾವಣೆಗೆ ಬರ್ತಿತ್ತು ಅಂದರೆ, ಯಾವುದೇ ಕಾಫಿ ತೋಟಕ್ಕೆ ಹೋದ್ರು ಕೆಲಸಗಾರರು ಇರ್ತಿದ್ದು, ಕನ್ನಡ ಕೆಲಸಗಾರರು ಕೂಲಿಗಿಲಿ ಬಂದವರು ಇರ್ತಿದ್ರು. ಅವರ ಡಿಮ್ಯಾಂಡ್ ಕನ್ನಡ. ಹಂಗಾಗಿ ನನ್ನ ಹಾಡು ಫೇಮಸ್ ಆಗ್ತಿತ್ತು, ಚಪ್ಪಾಳೆ ಬರ್ತಿತ್ತು, ಖುಷಿ ಪಡ್ತಿದ್ರು. ಅಯ್ಯಪ್ಪನಿಂದನೂ ಆಶೀರ್ವಾದ ಸಿಕ್ತು. ಕಾಲಕ್ರಮೇಣ ನಾನು ವಿರಾಸ್ಪೇಟೆಯಿಂದ ಕುಶಾಲನಗರಕ್ಕೆ ಟ್ರಾನ್ಸ್ಫರ್ ತಗೊಂಡಾಗ ಅಲ್ಲಿ ಒಂದು ತಂಡ ಇತ್ತು. ನಾವೆಲ್ಲ ಸೇರಿ ಕಟ್ಟಿದ್ದು ತಂಡ. ಮಂಜು ಕಲಾವೃಂದ ಅಂತೇಳಿ ಆರ್ಕೆಸ್ಟ್ರಾ, ರಾಘವೇಂದ್ರ ಕಲಾ ತಂಡ ಅಂತೇಳಿ ನಾಟಕ ತಂಡ, ಎರಡನ್ನೂ ಕಟ್ಟಿದ್ವಿ. ನಾನು ರಾಘವೇಂದ್ರ ಕಲಾ ಸಂಘಕ್ಕೆ ಇನ್ನೂ ಎಂಟ್ರಿ ಕೊಟ್ಟಿರಲಿಲ್ಲ. ರಾಘವೇಂದ್ರ ಕಲಾ ಸಂಘ ನಾಟಕ ಸಂಘ, ಮಂಜು ಕಲಾವೃಂದ ಬರೀ ಆರ್ಕೆಸ್ಟ್ರಾ ಸಂಘ. ನನ್ನನ್ನು ಆದಷ್ಟು ಜನಪದ ಗೀತೆ, ಭಾವಗೀತೆ ಇದಕ್ಕೆ ಹಾಕ್ತಿದ್ರು. ಯಾಕೆಂದರೆ ಜನಪದ ಗೀತೆ, ಭಾವಗೀತೆನ ತುಂಬ ಚೆನ್ನಾಗಿ ಹಾಡ್ತಾರೆ ಅಂತ. ನನಗೆ ದೇಶಭಕ್ತಿ ಗೀತೆ ಅಂದ್ರೆ ಬಹಳ ಇಷ್ಟ. ಅದರಲ್ಲೂ ನಮ್ಮ ದೇಶದ ಯೋಧರನ್ನ ಕಂಡ್ರೆ ನನಗೆ ತುಂಬ ಕಣ್ಣೀರು. ಯಾಕೆಂದರೆ ನಾನು ಒಂದು ಕಾಲದಲ್ಲಿ ಯೋಧನಾಗಬೇಕು ಅಂತ ಇಷ್ಟಪಟ್ಟವನು. ನಾನು ಉದ್ದ ಜಾಸ್ತಿ ಆಯ್ತು ಹೋಗಪ್ಪ ಅಂತ ಕಳಿಸ್ಬಿಟ್ಟು. ನಿಮ್ಮ ಕೆಲಸ ಮಾತ್ರ ಯೋಧರ ಥರನೇ ಇತ್ತು. ಅಷ್ಟು ಹಾರ್ಡ್ ವರ್ಕ್ ಮತ್ತೆ ಅದೇ ನಿಷ್ಠೆ. ಏನು ಮಿಲಿಟರಿ ಸಿಸ್ಟಮ್ ಅಂತಾರಲ್ಲ, ಯಾವುದೇ ಕೆಲಸದಲ್ಲೂ ಅದೇ ಥರ ಸಿಸ್ಟಮ್. ನಮಗೆ ಸಿಕ್ಕಿದಂಥ ಗುರುಗಳು, ನಮ್ಮ ಕೆಲಸ ಮಾಡುವಾಗ ಸಿಕ್ಕಿದಂಥ ನನ್ನ ಸ್ನೇಹಿತರುಗಳು, ನಮ್ಮ JEಗಳಾಗಿರ್ಬೋದು, ಆಫೀಸರ್ಗಳಾಗಿರ್ಬೋದು, ಎಲ್ಲರೂ ಅದೇ ಥರದವರು. ನನಗೂ ಅದೇ ಸಿಸ್ಟಮಲ್ಲಿ ಬೆಳೀಲಿಕ್ಕೆ ಅನುಕೂಲ ಆಯಿತು. ಕುಶಾಲನಗರಕ್ಕೆ ಹೋಗಿ ಮಂಜು ಕಲಾವೃಂದಕ್ಕೆ ಸೇರಿಕೊಂಡೆ. ಅದು ಗಾಯನ ಕಲಾವೃಂದ. ಅದರಲ್ಲಿ ಸಿನಿಮಾ ಗೀತೆ ಆಡ್ತಿದ್ದವರು ಕೆಲವರು ಮಾತ್ರ. ನಮ್ಮದು ಜಾನಪದ ಕಲಾ ತಂಡ ಅಂತಲೇ ಹೆಸರಿಟ್ಕೊಂಡ್ವಿ. ಅದ್ರ ಜೊತೆಯಲ್ಲಿ ಸಿನಿಮಾ ಹಾಡುಗಳು, ಒಳ್ಳೆ ಹಿಟ್ ಸಾಂಗ್ಗಳನ್ನ ಆಡ್ತಿದ್ರು, ಕರೆಸಿ ಆಡಿಸ್ತಿದ್ರು. ಯಾವುದಿಷ್ಟ ನಿನಗೆ ಅಂದರೆ ನಾನು ಎಲ್ಲವನ್ನು ಹೇಳಿಬಿಟ್ಟು ಒಂದು ಹಾಡು ಮಾತ್ರ ನನಗೆ ತುಂಬ ಇಷ್ಟ. ಹಾಡು ನೋಡೋಣ ಅನ್ನೋರು. ಅದು ಭಾವಗೀತೆ. ಕವಿ KS ನರಸಿಂಹಸ್ವಾಮಿ ಅವರು ಬರೀ ಪ್ರೇಮ ಗೀತೆಗಳನ್ನೇ ಬರೀತಾ ಇದ್ರು. ಪ್ರೇಮ ಕವಿ ನರಸಿಂಹಸ್ವಾಮಿ ಅಂತಲೇ ಅವರಿಗೆ ಹೆಸರು. ಆಗ ಯಾರೋ ಒಬ್ಬರು ಅವರಿಗೆ ಚಾಲೆಂಜ್ ಮಾಡಿದ್ರಂತೆ, ಬರೀ ಪ್ರೇಮ ಕವನಗಳನ್ನೇ ಬರೀತಿರಲ್ಲ, ಒಂದು ಯಾವುದಾದ್ರು ರಾಷ್ಟ್ರಗೀತೆನೋ ಅಥವಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದೋ ಬೇರೆ ಯಾವುದಾದ್ರೂ ಭಾವ ತುಂಬಿ ಬರೀರಿ. 2 ದಿನದಲ್ಲಿ ಹಾಡಿ ತೋರಿಸಿದ್ರಂತೆ. ಅದೇ ಹಾಡು ಇದು. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಗೆ ಮುತ್ತ ನೀಡುವ ಪೇರ್ದೆರೆಗಳ ಗಾನದಲ್ಲಿ, ಬಯಲ ತುಂಬ ಹಸಿರವಿಪ ಹಚ್ಚಿ ಹರಿವ ನದಿಗಳಲ್ಲಿ, ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರ ಘೋಷವೇಳುವಲ್ಲಿ, ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು, ಕಣ್ಣು ಬೇರೆ ನೋಟ ಒಂದೇ ನಾವು ಭಾರತೀಯರು.
ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ. ಭಾಷೆ ಬೇರೆ ಭಾವ ಒಂದೇ, ನಾವು ಭಾರತೀಯರು, ನಾವು ಭಾರತೀಯರು. ನಾಡಿಗಾಗಿ ತನುವನೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರಳ ನೀವ ಕರುಣೆಯಲ್ಲಿ. ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆದ ಧೀರ ಪಯಣದಲ್ಲಿ. ನಾವು ಒಂದೇ ಎಲ್ಲ ಒಂದೇ, ನಾವು ಭಾರತೀಯರು, ನಾವು ಒಂದೇ ಎಲ್ಲ ಒಂದೇ, ನಾವು ಭಾರತೀಯರು. ಅದೇ ಮೈಸೂರು ಮಲ್ಲಿಗೆ ಸಿನಿಮಾ. ಮೈಸೂರು ಮಲ್ಲಿಗೆ ಸಿನಿಮಾದಲ್ಲಿ SP ಬಾಲಸುಬ್ರಹ್ಮಣ್ಯಂ ಇದು ಒರಿಜಿನಲ್ ಧ್ವನಿಯಲ್ಲಿ ಇವರು ಮೈಸೂರು ಅನಂತಸ್ವಾಮಿ ಹಾಡಿದರು. ಅವರು ಟ್ರ್ಯಾಕ್ ಮಾಡಿ SP ಕಳಿಸಿದ್ರು. SP ಟ್ರ್ಯಾಕಲ್ಲಿ ಇನ್ನೂ ಭಾರಿ ಚೆನ್ನಾಗಿ ಹಾಡಿದ್ದಾರೆ ಇದೇ ಧ್ವನಿಯಲ್ಲಿ. ಅಂದರೆ SP ಗೊತ್ತಲ್ಲ, ಅವ್ರ ಸ್ಟೈಲೇ ಬೇರೆ. ಹೌದು, ಆ ಥರದಲ್ಲಿ ಅವರು 360 ಡಿಗ್ರಿ. ಅವರು ಅದು ಹಿಮಾಲಯ ಪರ್ವತ. ನಾವು ಹಾಡುಗಾರ ಅನ್ನೋದಕ್ಕಿಂತ ಹಾಡಿನ ಯಂತ್ರ ಅಂತ ಹೇಳ್ಬೋದು. ಯಂತ್ರ ಅದು ನೋಡಿ, ದೇವರು ಎಲ್ಲರಿಗೂ ಎಲ್ಲ ಕಲೆಯನ್ನು ಕೊಡೋದಿಲ್ಲ. ಹೌದು ಸರ್. ನಮ್ಮ ನಿಸಾರ್ ಅಹಮದ್ ಸರ್ ಅವರು ಕನ್ನಡದ ಬಗ್ಗೆ ಬಹಳ ಆಸಕ್ತಿ ಇಟ್ಕೊಂಡಂಥವ್ರು. ರಾಜ್ಕುಮಾರ್ ಅವ್ರಿಗೂ ಬಹಳ ದೋಸ್ತಿ. ನಿಸಾರ್ ಅಹಮದ್ ಸರ್ ಅವರ ಮನೆಯಲ್ಲಿ ಏನೇ ಹಬ್ಬ ಹರಿದಿನ ಆದರೆ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಅವರೋಗಿ ಮಟನ್ ಊಟ ಮಾಡ್ಕೊಂಡು ಬರ್ತಿದ್ರಂತೆ, ಬಿರಿಯಾನಿ ಊಟ. ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಯಾವುದೇ ದೇವತಾ ಕಾರ್ಯ, ಯಾವುದೇ ಫಂಕ್ಷನ್ಗಳು ನಡೆದಾಗ ನಿಸಾರ್ ಅಹಮದ್ ಸರ್ ಅವರು ಕುಟುಂಬ ಸಮೇತರಾಗಿ ಬಂದು ಸಿಹಿ ಊಟ ಮಾಡ್ಕೊಂಡು ಹೋಗ್ತಿದ್ರಂತೆ. ಎಷ್ಟು ಒಂದು ಒಳ್ಳೆಯ ಅನ್ಯೋನ್ಯ ಬಾಂಧವ್ಯ ಅವರಿಗೆ. ಆಮೇಲೆ ನಮ್ಮ SK ಕರೀಂ ಸಾಬ್ ಅಂತ ಒಬ್ರು, SK ಕರೀಂ ಖಾನ್. ಹೌದು, ಸ್ವರ್ಣ ಗೌರಿ ಹಾಡುಗಳನ್ನ ಬರೆದವರು. ಆಮೇಲೆ ತಿರುಪತಿ ದೇವಸ್ಥಾನ ಅಂತ ನಾವು ಹೇಳ್ತೀವಿ. ತಿರುಪತಿ ದೇವಸ್ಥಾನ ನೋಡಿದ್ರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಬಿಸ್ಮಿಲ್ಲಾ ಖಾನ್ ಅಲ್ಲಿ ಸನಾಯಿ ಊದಿದರೆ ಮಾತ್ರ ದೇವಸ್ಥಾನದ ಬಾಗಿಲು ತೆಗೀತದೆ, ಪೂಜೆ ನಡೀತದೆ. ಹಿಂದೂಗೂ ಮುಸ್ಲಿಂಗೂ ಅಷ್ಟು ಬಾಂಧವ್ಯ ಇದೆ. ಎಲ್ಲ ಒಂದೇ, ಬಾಂಧವ್ಯ ಬೇಕು. ಬಾಂಧವ್ಯ ಇಲ್ಲದೆ ಹೋದರೆ ಯಾವುದು ಒಳ್ಳೇದಾಗಲ್ಲ. ಇಕ್ಬಾಲ್ ಅಹಮದ್ ಅಂತ ಒಬ್ರು ಸಿಂಗರ್ ಇದ್ರು, ನನಗೆ ಅವರು ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಮೈಸೂರಲ್ಲಿದ್ದರು. ನಾನೇನ್ ಮಾಡ್ತಿದ್ದೆ, ಬೆಳಗ್ಗೆ 5 ಗಂಟೆಯಿಂದ 8:30 ತನಕ ಹಾಡುಗಳನ್ನ ಆವಾಗ ಏನಿಲ್ಲ, ಮ್ಯಾನ್ಯುವಲ್ ಟ್ರ್ಯಾಕ್ ಇಲ್ಲ. ತಮ್ಮ ಹತ್ರ ಯಾವ್ದಾದ್ರು ಇನ್ಸ್ಟ್ರೂಮೆಂಟಲ್ ನನ್ನ ಹತ್ರ ಇರಲಿಲ್ಲ, ನಮ್ಮ ತಂಡದಲ್ಲಿ ಇತ್ತು. ನಾನು ಅದನ್ನ ಹಾಗೆ ಹಾಡು ಕೇಳೋದು, ಹೀಗೆ ಅಭ್ಯಾಸ ಮಾಡೋದು. ಕನ್ನಡಿ ಮುಂದೆ ನಿಂತ್ಕೊಂಡು ನಾನೇ ಹಾಡೋದು, ಸರಿ ತಪ್ಪುಗಳನ್ನ ತಿದ್ದುಕೊಳ್ಳೋದು. ಆಮೇಲೆ ಅಲ್ಲಿ ಸಂಜೆ ಬೆಳಗ್ಗೆ 8:00 ನಾನು ಡ್ಯೂಟಿಗೆ ಹೋದರೆ ಟಿಬೇಟ್ ಕ್ಯಾಂಪ್ಗೆ ಹೋಗ್ತಿದ್ದೆ. 10 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದೆ. ನನಗೆ ಟಿಬೇಟ್ ಕ್ಯಾಂಪ್ ತನಕ ಲೈನ್ ಕೊಟ್ಟಿದ್ರು. ಆವಾಗ ಬೈಲ್ಕುಪ್ಪದಿಂದ ಎಕ್ಸ್ಚೇಂಜ್ ಇರಲಿಲ್ಲ. ಕುಶಾಲನಗರದಿಂದ ಟಿಬೇಟ್ ಕ್ಯಾಂಪು ಬೈಲ್ಕುಪ್ಪಕ್ಕೆ ಎಕ್ಸ್ಚೇಂಜ್ ಇತ್ತು. ಅಲ್ಲೊಂದು ಹಳೇದೊಂದು ರೂಮ್ ಇತ್ತು. ಆ ರೂಮಲ್ಲಿ ನಾವು ಇನ್ಸ್ಟ್ರೂಮೆಂಟ್ ಎಲ್ಲ ಇಟ್ಕೊಂಡು ಅಭ್ಯಾಸ ಮಾಡೋವು. ಅಲ್ಲಿಗೆ ನಾವು ಹೋಗಿ ಇನ್ಸ್ಟ್ರೂಮೆಂಟಿಗೆ ಫಾಲೋ ಮಾಡ್ಕೊಂಡು ಹಾಡ್ತಾ ಇದ್ದೆವು. ಅದು ಒಂದು ಟೈಮಿಂಗ್ಸು. ಬರೀ ಆರ್ಕೆಸ್ಟ್ರಾ ಟೈಮಿಂಗ್ಸಲ್ಲಿ ಮಾತ್ರ ಇದ್ದೆ. ಒಂದಿನ ಹೀಗೆ ಅಭ್ಯಾಸ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಒಳ್ಳೆ ಫಂಕ್ಷನ್ನು. ಅದರಲ್ಲಿ ಆಗ ಈ ಕೋಡಗನ ಕೋಳಿ ನುಂಗಿತ್ತ, ಬಿದ್ದು ಎಬ್ಬೆ ಮುದುಕಿ, ಶಿಶುನಾಳ ಶರೀಫರ ಗೀತೆಗಳು, ಅಳಬೇಡ ತಂಗಿ ಅಳಬೇಡ. ಆಯಿತು, ಅಭ್ಯಾಸಗಳು ಮಾಡ್ತಾ ಇದ್ದೀವಿ. ಅಲ್ಲಿಗೆ ನಮ್ಮ ಒಬ್ಬರನ್ನ ಕರ್ಕೊಂಡು ಬಂದರು. ಕರ್ಕೊಂಡು ಬಂದ್ಬಿಟ್ಟು, ಸರ್ ಇವರೇ ಸರ್ ನಾನು ಹೇಳಿದ್ದು, ತುಂಬ ಚೆನ್ನಾಗಿ ಆಡ್ತಾರೆ ಸರ್ ಅಂದರು. ಅವರು ನಮಸ್ಕಾರ ಸರ್ ಅಂದರು. ನಮಸ್ಕಾರ ಸರ್, ನಾನು ಮಾ ಶಿವಸ್ವಾಮಿ ಅಂತ ನನ್ನ ಹೆಸರು. ಕೆನರಾ ಬ್ಯಾಂಕಲ್ಲಿ ಅಟೆಂಡರ್ ಆಗಿದ್ದೀನಿ. ತುಂಬ ನಾಟಕದ ಹುಚ್ಚು ಸರ್ ನನಗೆ. ನಾಟಕ ಬರೆದಿದ್ದೀನಿ, ಗಣಪತಿ ಪೆಂಡಾಲಲ್ಲಿ ನಂದೊಂದು ನಾಟಕ ಇದೆ. ಇದು ನಾಟಕದ ಹೆಸರು ಕೆಸರಿನ ಕಮಲ ಅಂತ, ಬೇಲೂರು ಕೃಷ್ಣಮೂರ್ತಿ ಅವರು ಬರೆದಿದ್ದ ನಾಟಕ. ಆ ನಾಟಕದಲ್ಲಿ ಸನ್ನಿವೇಶ ಹೀಗೆ ಬರುತ್ತೆ. ಊರ್ ಗೌಡನ ಮಗಳು ಮನೆ ಕೆಲಸಗಾರನ್ನ ಪ್ರೀತಿಸ್ಬಿಟ್ಟು ಅವನ ಜೊತೆ ಓಡೋಗ್ಬಿಡ್ತಾಳೆ. ಆಮೇಲೆ ಊರಿನವರೆಲ್ಲ ಸೇರಿ ಅವನಿಗೆ ಚಿಮಾರಿ ಹಾಕಿ ಅವನನ್ನು ಹಿಡಿದು ಬಡಿದು ದಂಡ ಹಾಕ್ತಾರೆ. ಈ ಥರ ಸನ್ನಿವೇಶ. ಅದು ನಾಟಕ ಮಾಡಬೇಕಾದವನು ನಿಜವಾಗಿ ಹುಡುಗಿನೇ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಪ್ರಾಕ್ಟೀಸಿಗೆ ಬರ್ತಿದ್ದವನು ನಿಜವಾಗಿ ಹುಡುಗಿನೇ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸರ್ ಏನು ಮಾಡೋದು? ನಾನು ಕೇಳಿದೆ, ನಿಮ್ಮ ಕತೆ ಸನ್ನಿವೇಶನೇ ಹೆಂಗಿದೆಯಲ್ಲ ಅದಕ್ಕೆ ಹೊಡ್ಕೊಂಡು ಹೋಗಿದ್ದಾನೆ. ಸರಿ, ಈಗ ನಾನೇನು ಮಾಡಬೇಕು? 10-12 ದಿನ ಇದೆ ಸರ್, ಬುಕ್ಕು ಕೊಡ್ತೀನಿ, ಓದ್ಕೊಬಿಡಿ, ನಾಟಕ ಮಾಡ್ಬೇಕು ಸರ್.
ನಾವು ಆರ್ಕೆಸ್ಟ್ರಾ ಬಿಜಿ ಇದ್ದೀವಿ ಸರ್, ಈಗ 4-5 ಪ್ರೋಗ್ರಾಮ್ ಬುಕ್ ಆಗಿದೆ, ನಾನು ಡ್ಯೂಟಿ ಬೇರೆ ಮಾಡಬೇಕು. ಆ ಕರ್ಕೊಂಡು ಬಂದ ವ್ಯಕ್ತಿ ನನ್ನ ಸ್ವಲ್ಪ ಉಬ್ಬಿಸಿದ್ರ ಮೇಲೆ, ಬಿಡಿ ಸರ್ ನೀವು ಮಾಡ್ತೀರಿ ಸರ್, ನೀವು ಟ್ಯಾಲೆಂಟ್ ಇದ್ದೀರಿ ಮಾಡ್ತೀರಿ ಸರ್, ಹಾಡುಗಳನ್ನೇನೋ ಹೇಳ್ಬಿಡ್ಬೋದು, ಈ ಕಥೆನ ಓದ್ಕೊಂಡು ಮನದಟ್ಟು ಮಾಡ್ಕೋಬೇಕಲ್ಲ. ಎಲ್ಲ ಮಾಡಿ ಸರ್, ನೀವು ಒಂದು ಕೆಲಸ ಮಾಡಿ, ಏನು ಮಾತುಗಳು ಬರ್ತದೆ ಮುಂದೆದು ಲಾಸ್ಟ್ದು 2 ತಿಳ್ಕೊಂಡು ಮಧ್ಯೆ ನೀವೇನು ಬೇಕಾದ್ರೂ ಹೇಳ್ಬಿಡಿ, ಕ್ಯಾಚಿಂಗ್ ವರ್ಡ್ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಒಲ್ಲದ ಮನಸ್ಸಿಂದನೇ ಒಪ್ಕೊಂಡೆ, ಡ್ಯೂಟಿನೂ ಕಷ್ಟನೇ ಆಯಿತು ಅಂತೇಳಿ ಮಾತು ಕೊಟ್ಟೆ. ಇನ್ನು ಮಾತು ಕೊಟ್ಟಂಗೆ ನಡಿಬೇಕು. 1 ಗಂಟೆ ಜಾಸ್ತಿ ಹೇಳ್ತಿದ್ದೆ, 5 ಗಂಟೆಗೆ ಹೇಳ್ತಿದ್ದ, 4 ಗಂಟೆಗೆ ಹೇಳಿಗೆ ಅಭ್ಯಾಸ ಮಾಡಿದೆ. ಈಗಲೂ ಅದೇ ಅಭ್ಯಾಸ, 4 ಗಂಟೆಗೆ ಹೇಳ್ತೀರಿ. ನಾಟಕ ಬುಕ್ನೆಲ್ಲ ಒಂದ್ಸರಿ ರಾತ್ರಿ ಇಡೀ ಓದಿದೆ, ತುಂಬ ಚೆನ್ನಾಗಿದೆ. ಎಲ್ಲಿ ಮರದಡಿ ಸಿಗುತ್ತೆ ಅಲ್ಲೆಲ್ಲ ಕೂತ್ಕೊಂಡು ಮಂದಟ್ಟು ಮಾಡ್ಕೊ, ಒಬ್ಬನೇ ಇರಬೇಕು. ಯಾವುದೇ ಒಬ್ಬ ಏನಾದ್ರು ಒಂದು ಕಲಿಬೇಕು ಅಂದರೆ ಏಕಾಂತದಲ್ಲಿ ಇರಬೇಕು. ನಾನು ಹಾಗೇನೆ ಲೈನ್ಗೆ ಹೋದರೆ ಸೈಕಲ್ ನಿಲ್ಲಿಸ್ಬಿಟ್ಟು ನನ್ನ ಟೂಲ್ಸ್ಗಳೆಲ್ಲ ಇರ್ತಿತ್ತು, ಅದೆಲ್ಲ ಬ್ಯಾಗಲ್ಲಿ ಹಾಕಿ ನೆರಳಿರೋ ಜಾಗದಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಅಭ್ಯಾಸ ಮಾಡೋದು. ಸೈಕಲ್ ಹೊಡಿತಾ ಅದನ್ನೇ ಗುಣಗೋದು. ಆಯಿತು, ನಾಟಕ 12ನೇ ದಿನಕ್ಕೆ ಬಂತು. ಆವತ್ತು ನಮ್ದು ಆರ್ಕೆಸ್ಟ್ರಾ ಕೂಡ ಇರಲಿಲ್ಲ, ಮಂಗಳವಾರ ಆರ್ಕೆಸ್ಟ್ರಾ ಇರಲಿಲ್ಲ. ಹೋಗಿ ನಾಟಕ ಮಾಡಿದೆ ಸರ್. ಈಗ ನಾನು ನಾಟಕದೊಂದು ಡೈಲಾಗನ್ನು ಹೇಳ್ತೀನಿ. ಇದು ಶ್ರೀಕೃಷ್ಣ ದೇವರಾಯ ನಾಟಕದಲ್ಲಿ ಒಂದು ಕಾಲ್ಪನಿಕವಾದ ಒಂದು ಕಥೆಯನ್ನು ಸಿನಿಮಾ ನಟ ಸಾಹಿತಿ NS ರಾವ್ ಬರೀತಾರೆ. ಇದು ಅಲ್ಪ ಮಟ್ಟಿಗೆ ಕಾಲ್ಪನಿಕವಾದರೂ ಕೂಡ ಮೂಲ ಅದೇನೆ. NS ರಾವ್ ಅದಕ್ಕೆ ಒಂದು ಹೆಸರನ್ನು ಕೊಡ್ತಾರೆ, ಕರ್ನಾಟಕ ರಮಣ. ಶ್ರೀಕೃಷ್ಣ ದೇವರಾಯನಿಗೆ ಹಲವಾರು ಹೆಸರುಗಳ ಮಧ್ಯೆ ಇದು ಒಂದು ಕೂಡ. ಯಾಕೆ ಅಂತ ಹೇಳಿದ್ರೆ, ಕೃಷ್ಣದೇವರಾಯ ವಿಜಯನಗರ ರಾಜ್ಯವನ್ನು ಆಳ್ತಾ ಇರುವಾಗ ನಾನು ಒಂದಿನ ರಾಜನಾಗಿರಬೇಕು ಅನ್ನೋದು ಕೃಷ್ಣದೇವರಾಯನ ತಮ್ಮನಿಗೆ ಆಸೆ. ಅವನ ಹೆಸರು ಕಥೆಯಲ್ಲಿ ಅಚ್ಯುತರಾಯ ಅಂತ. ಕೃಷ್ಣದೇವರಾಯನವನ್ನು ಸಾಕಿದವರು ತಿಮ್ಮರಸು ಸಾಕ್ತಾರೆ. ಕೃಷ್ಣದೇವರಾಯನು ತಿಮ್ಮರಾಯ ಅರಸರ ಮಗನು ಗೋವಿಂದರಾಯನು ಕೂಡ ಇಬ್ಬರು ಒಂದೇ ಸಮಾನ ವಯಸ್ಸಿನವರು. ಅಚ್ಯುತರಾಯ ಕೃಷ್ಣದೇವರಾಯನ ಚಿಕ್ಕಪ್ಪನ ಮಗ. ಅವನಿಗೆ ಇಡೀ ವಿಜಯನಗರ ಸಾಮ್ರಾಜ್ಯವನ್ನ ತನ್ನದಾಗಿಸ್ಕೊಳ್ಬೇಕು ಅನ್ನೋ ಆಸೆ. ಇದು ಕೃಷ್ಣದೇವರಾಯ ಚೆನ್ನಾಗಿ ರಾಜ್ಯಾಡಳಿತ ನಡೆಸ್ತಾ ಇರೋದ್ರಿಂದ ಜನಗಳು ಒಪ್ಪಲ್ಲ. ಇವನು ದುಷ್ಟ ಗುಣಗಳನ್ನ ಮೈಗೂಡಿಸ್ಕೊಂಡಿರ್ತಾನೆ ಯಾರು, ಅಚ್ಯುತರಾಯ. ಅವನಿಗೆ ಕೊಡಬಾರ್ದು ಅಂತೇಳಿ ತಿಮ್ಮರಸು ಮತ್ತೆ ಗೋವಿಂದರಾಜು ಕೃಷ್ಣದೇವರಾಯನಿಗೆ ಸಪೋರ್ಟ್ ಮಾಡಿ ಅವನನ್ನ ರಾಜ್ಯನಾಗಿ ಮುಂದುವರಿಸ್ತಾ ಇರ್ತಾರೆ. ಕೃಷ್ಣದೇವರಾಯ, ಗೋವಿಂದರಾಜು ಮತ್ತು ತಿಮ್ಮರಸು ಇರೋದು ಈ ಅಚ್ಯುತರಾಯನಿಗೆ ಇಷ್ಟ ಆಗಲ್ಲ. ಅವನೊಂದು ಕೇಡಿ ಪಾತ್ರ ಮಾಡ್ತಾನಲ್ಲಿ. ಏನಾದ್ರೂ ಮಾಡಿ ಅಚ್ಯುತರಾಯ ಕೃಷ್ಣದೇವರಾಯನಿಗೆ ಅಪಮಾನ ಮಾಡಬೇಕು, ಅವನಾಗಿ ಸಾಯ್ಬೇಕು, ಕೊರಗಿ ಸಾಯ್ಬೇಕು. ಈ ತರ ಒಂದು ಏನಾದ್ರೂ ನಾನು ಮಾಡಬೇಕು. ಏನು ಮಾಡೋದು, 2 ಹಕ್ಕಿಗಳನ್ನು ಒಂದೇ ಕಲ್ಲಲ್ಲಿ ನಾನು ಹೊಡಿಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಒಂದು ರಾಜ್ಯದ ಯುದ್ಧಕ್ಕೆ ಕೃಷ್ಣದೇವರಾಯ ಸೇನಾಧಿಪತಿ ಸಮೇತವಾಗಿ ಸೈನ್ಯ ಕಟ್ಕೊಂಡು ಹೋಗ್ತಾನೆ. ತಿಮ್ಮರಸು ನೀವಿಲ್ಲೇ ಮನೆ ನೋಡ್ಕೊಳ್ಳಿ ಅಂತೇಳಿ ಅಚ್ಯುತರಾಯನ ಕರೀತಾನೆ. ಇಲ್ಲಣ್ಣ, ನನಗೆ ಮೈಯಲ್ಲಿ ಆರೋಗ್ಯ ಇಲ್ಲ, ನೀನು ಹೋಗು ಅಂತ ಕಳಿಸ್ತಾನೆ. ಅವ್ರ ಆಚೆ ಹೋದಾಗ ಇಲ್ಲೊಂದು ಘಟನೆಯನ್ನು ಇವನು ತಯಾರು ಮಾಡ್ತಾನೆ. ಅದು ಹೇಗಿರುತ್ತೆ ಅಂದರೆ, ಕೃಷ್ಣದೇವರಾಯ ಯುದ್ಧವನ್ನು ಮುಗಿಸ್ಕೊಂಡು ಬರ್ತಾರೆ. ಏನು ಕಿರೀಟಗಳು ಎಲ್ಲ ಒಡವೆ ಎಲ್ಲವನ್ನು ಗೆದ್ಕೊಂಡು ಬರ್ತಾರೆ. ಈ ಸಂಭಾಷಣೆಯನ್ನು ಹೇಳ್ತಾರೆ. 2 ಜನ ನಿಂತಿದ್ದಾರೆ, ತಿಮ್ಮರಸು, ಗೋವಿಂದರಾಜು. ಎಡಭಾಗಕ್ಕೆ ತಿರುಗಿದಾಗ ಅಚ್ಯುತರಾಯ, ಕೃಷ್ಣದೇವರಾಯ ಬರ್ತಾರೆ. ಅಪ್ಪಾಜಿ 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 ಅಪ್ಪಾಜಿಯೇ ಕಾಣ್ತಾ ಇಲ್ವಲ್ಲ, ಅಪ್ಪಾಜಿ ಅಪ್ಪಾಜಿ, ಓಹೋ ಅಪ್ಪಾಜಿ ನೀವಿಲ್ಲಿದ್ದೀರಾ? ಅಪ್ಪಾಜಿ ಇವತ್ತು ನನ್ನ ಮನಸ್ಸು ತುಂಬಿ ತುಳುಕ್ತಾ ಇದೆ ಅಪ್ಪಾಜಿ. ನಿಮ್ಮ ಆಸೆಯಂತೆ ಎಲ್ಲ ರಾಜ್ಯಗಳನ್ನು ಗೆದ್ದು ಎಲ್ಲರ ಕಿರೀಟಗಳು ನಿಮ್ಮ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ನೋಡಿ ಅಪ್ಪಾಜಿ, ನೋಡಿ. ಮಾತಿಲ್ಲ, ಕತೆ ಇಲ್ಲ. ಅಪ್ಪಾಜಿ ನಾನು ನಿಮ್ಮ ಕಾಲಿಗೆ ಶರಣಾಗತನಾಗಿದ್ದೇನೆ. ಗೆದ್ದುಕೊಂಡು ಬಂದಿರುವಂಥ ಕಿರೀಟಗಳನ್ನ ನಿಮ್ಮ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಒಮ್ಮೆ ನೋಡಿ ಅಪ್ಪಾಜಿ. ಕತ್ತೆತ್ತಿ ನೋಡ್ತಾನೆ. ಅಪ್ಪಾಜಿ, ಗೋವಿಂದರಾಜು ಸುಮ್ಮನೆ ನಿಂತಿದ್ದಾರೆ. ಈ ಕಡೆ ಅಚ್ಯುತರಾಯನು ಸುಮ್ಮನೆ ನಿಂತಿದ್ದಾನೆ. ಆಮೇಲೆ ಮೇಲೆ ಎದ್ದುಬಿಟ್ಟು, ಅಪ್ಪಾಜಿ ಏನಾಯ್ತು ಅಪ್ಪಾಜಿ, ಏಕೆ ಮೌನವಾಗಿದ್ದೀರಿ? ಗೋವಿಂದು ಏನಾಯಿತು? ಅವನು ಮಾತಾಡೋದಿಲ್ಲ. ಅಚ್ಯುತರಾಯ ನೀನಾದರೂ ಹೇಳು, ಏನಾಯಿತು? ಯಾರ್ದು ಮಾತುಕತೆ ಇಲ್ಲ. ಅಪ್ಪಾಜಿ ನಾನು ನಿಮ್ಮನ್ನು ಕರೆದು ಮಾತನಾಡಿಸ್ತಾ ಇದ್ದೇನೆ. ಏನಾಗಿದೆ ಹೇಳಿ ಅಪ್ಪಾಜಿ. ನಾನು ಯುದ್ಧಕ್ಕೆಂದು ಹೊರ ರಾಜ್ಯಗಳಿಗೆ ಹೋದಾಗ ಯಾರಾದರೂ ನನ್ನ ರಾಜ್ಯಕ್ಕೆ ಮುತ್ತಿಗೆ ಹಾಕಿದರೆ? ಅಪ್ಪಾಜಿ ಏಕೆ ಈ ಮೌನ? ಹೇಳಿ ಅಪ್ಪಾಜಿ. ನಾನು ಹೇಳುತ್ತೇನೆ ಅಣ್ಣ,
ಹೇಳು ಅಚ್ಯುತರಾಯ, ಏನಾಯಿತು? ಅಪ್ಪಾಜಿಯವರ ಈ ಮೌನಕ್ಕೆ ಕಾರಣವಾದರೂ ಏನು? ಹೇಳು. ಅದು ಅದು ಛೀ, ಪೀಠಿಕೆ ಬೇಡ, ವಿಷಯಕ್ಕೆ ಬಾ. ಅಣ್ಣಾಜಿ, ಅಪ್ಪಾಜಿಯವರು ಯಾಕೆ ಮೌನವಾಗಿದ್ದಾರೆ ಅಂದರೆ ಮತ್ತೆ ಮತ್ತೆ ನೀನು ಅದೇ ಪೀಠಿಕೆ ಹೇಳಬೇಡ. ಹೇಳು ಅಚ್ಯುತರಾಯ, ಏನಾಯಿತು? ಅಣ್ಣ, ತಿಮ್ಮರಸರು ಮತ್ತು ಅವರ ಮಗ ಗೋವಿಂದರಾಜು ಏನಾಯಿತು? ಅಪ್ಪಾಜಿಗೂ ಗೋವಿಂದಗೂ ಏನಾಯಿತು? ಅದು ಅವರು ಅರಮನೆಯ ಹೇಳು ಅಚ್ಯುತರಾಯ, ಹೇಳು, ಬೇಗ ಹೇಳು, ನನ್ನ ರಕ್ತ ಕುದಿಯುತ್ತಿದೆ. ಅಣ್ಣ, ಇವರಿಬ್ಬರು ನಿನ್ನ ಮಕ್ಕಳಿಗೆ ಹಾಲಿನಲ್ಲಿ ಹಾಲಾಹಲವನ್ನು ಉಣ್ಣಿಸಿಬಿಟ್ಟರು. ಹಾಲಾಹಲ! ಏನಂದೆ ಅಚ್ಯುತರಾಯ? ಹಾಲಿನಲ್ಲಿ ಹಾಲಾಹಲವನ್ನು ನನ್ನ ಮಕ್ಕಳಿಗೆ ಉಣಿಸಿಬಿಟ್ಟರೆ? ಇಲ್ಲ ಅಚ್ಯುತರಾಯ, ನೀನು ಸುಳ್ಳನ್ನಾಡುತ್ತಿರುವೆ. ನೀನು ಸುಳ್ಳನ್ನಾಡಿಬಿಟ್ಟರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಟ್ಟೇನು. ಹೇಳು, ನಿಜ ಹೇಳು, ಏನಾಯಿತು? ನಿಜವನ್ನೇ ನುಡಿಯುತ್ತಿದ್ದೇನೆ ಅಣ್ಣ. ಇವರಿಬ್ಬರು ನೀನು ಯುದ್ಧಕ್ಕೆ ಹೋಗುವ ಸಮಯವನ್ನೇ ಕಾದು ಕುಳಿತು ನಿನ್ನ ಮಕ್ಕಳಿಗೆ ಹಾಲಿನಲ್ಲಿ ಹಾಲಾಹಲವನ್ನು ಉಣ್ಣಿಸಿದು ಸತ್ಯ. ಸತ್ಯ ಯಾವುದು ಸತ್ಯ? ಅಪ್ಪಾಜಿ ಹೇಳಿ, ಅಪ್ಪಾಜಿ ಹೇಳಿ. ನಿಜವೇ? ಅವನು ಹೇಳುತ್ತಿರುವುದು ನಿಜವೇ ಅಪ್ಪಾಜಿ? ಅವನು ಹೇಳುತ್ತಿರುವುದು ಸುಳ್ಳು ಎಂದು ಒಮ್ಮೆ ಹೇಳಿ ಅಪ್ಪಾಜಿ, ಅವನ ರುಂಡವನ್ನೇ ಕತ್ತರಿಸಿ ಬಿಡುತ್ತೇನೆ. ಮಹಾರಾಜರೇ, ನಮ್ಮನ್ನು ಕ್ಷಮಿಸಿಬಿಡಿ. ಕ್ಷಮೆ ನಿಮಗೆ? ಅಯ್ಯೋ, ಕ್ಷಮೆ ಕೇಳುವಂಥದ್ದೇನಾಯಿತು ಅಪ್ಪಾಜಿ? ಹೇಳಿ ಅಪ್ಪಾಜಿ. ನಾನು ಏನನ್ನೂ ಹೇಳುವ ಸ್ಥಿತಿಯಲ್ಲಿಲ್ಲವೇ? ಅಂದರೆ ನೀವು ನನ್ನ ಹಸು ಕೂಸಿಗಳಿಗೆ ಹಾಲಿನಲ್ಲಿ ಹಾಲಾಹಲವನ್ನು ಉಣ್ಣಿಸಿದ್ದು ಸತ್ಯವೇ? ಕಾಲವೇ ಎಲ್ಲಕ್ಕೂ ಉತ್ತರವನ್ನು ಕೊಡುತ್ತದೆ ಪ್ರಭುಗಳೇ. ಕಾಲ? ಯಾವ ಕಾಲ? ನನ್ನ ಮಕ್ಕಳಿಗೆ ಹಾಲಿನಲ್ಲಿ ಹಾಲಾಹಲವನ್ನು ಉಣ್ಣಿಸುವಾಗ ನಿಮಗೆ ಈ ಕಾಲದ ಮಹಿಮೆ ಗೊತ್ತಿರಲಿಲ್ಲವೇ? ಹೇಳಿ ಅಪ್ಪಾಜಿ, ಯಾಕೆ ಹೀಗೆ ಮಾಡಿದಿರಿ? ಹೇಳಿ. ಅಣ್ಣ, ಅವರನ್ನೇನು ಕೇಳ್ತೀಯ? ನಾನು ಹೇಳ್ತೀನಿ ಕೇಳು. ಬಹಳ ದಿನಗಳಿಂದ ಈ ತಿಮ್ಮರಸು ಮತ್ತು ಗೋವಿಂದರಾಜಿಗೆ ಈ ರಾಜ್ಯದ ಮೇಲೆ ಆಸೆ ಇತ್ತಣ್ಣ. ಏನಾದರೂ ಮಾಡಿ ಆ ಮಕ್ಕಳನ್ನು ಮುಗಿಸಿಬಿಟ್ಟರೆ ಮುಂದೆ ನನ್ನ ಮಗನಿಗೆ ಪಟ್ಟ ಕಟ್ಟಬಹುದೆಂಬ ಆಸೆಯಿಂದ ತಿಮ್ಮರಸರು ಈ ಹಾಲಿಗೆ ಹಾಲಾಹಲವನ್ನು ಉಣ್ಣಿಸಿ ಆ ಮಕ್ಕಳನ್ನ ಕೊಂದು ಬಿಟ್ಟರು. ಕೊಲೆ. ಹಲವಾರು ಪ್ರಶಸ್ತಿಗಳನ್ನು ಪಡೆದ ವಿಜಯನಗರದ ಸಾಮ್ರಾಜ್ಯದ ದೊರೆ ಶ್ರೀಕೃಷ್ಣ ದೇವರಾಯ ನನಗೇಕೆ ಬಿರುದು ಬಹುಮಾನ? ನನಗೇಕೆ ಈ ಕಪ್ಪ ಕಾಣಿಕೆಗಳು? ನನಗೇಕೆ ಈ ರಾಜ್ಯದ ವೈಭೋಗ? ನನಗೇಕೆ ಈ ಸಾಮ್ರಾಜ್ಯ? ಕೃಷ್ಣ ದೇವರಾಯನಂತೆ, ಕರ್ನಾಟಕ ರಮಾರಮಣನಂತೆ, ಕರ್ನಾಟಕದ ಧೀರನಂತೆ, ಕರ್ನಾಟಕ ರಾಜ್ಯಕ್ಕೆ ಒಬ್ಬನೇ ದೊರೆಯಂತೆ ನಾನು ಅಯ್ಯೋ, ಏತಕ್ಕಾಗಿ ಈ ಕರ್ನಾಟಕ ರಮಾರಮಣನೆಂಬ ಬಿರುದು? ಅಪ್ಪಾಜಿ, ಹಸುಕೂಸುಗಳಿಗೆ, ಮಾತೆ ಬರೆದ ಮಕ್ಕಳಿಗೆ ವಿಷವನ್ನು ಉಣ್ಣಿಸುವಾಗ ನಿಮ್ಮ ಹೃದಯ ಕಿಂಚಿತ್ತಾದರೂ ಅಯ್ಯೋ ಎನಿಸಲಿಲ್ಲವೇ? ನನ್ನ ಮಕ್ಕಳು ಹಾಲಿನಲ್ಲಿ ಹಾಲಾಹಲವನ್ನುಂಡು ಬಿದ್ದು ಒದ್ದಾಡುವಾಗ ಅಪ್ಪ ಎಂದು ಕಿರಿಚಿದರೆ, ಕಣ್ಣೀರಿಟ್ಟರೆ, ಬಿದ್ದು ಒದ್ದಾಡಿ ಮರಣ ಹೊಂದಿದರೆ ಏಕೆ ಅಪ್ಪಾಜಿ, ಏಕೆ ಈ ದುಷ್ಟ ಕೃತ್ಯವನ್ನು ಮಾಡಿದಿರಿ? ಕೃಷ್ಣ ದೇವರಾಯ, ಈ ರಾಜ್ಯ ನನ್ನ ಮಗನಿಗೆ ಬೇಕು ಎಂದು ಒಂದು ಮಾತು ಹೇಳಿದ್ದರೆ ಈ ಸಾಮ್ರಾಜ್ಯವನ್ನೇ ನಿಮ್ಮ ಮಗನಿಗೆ ಬರೆದು ಕೊಡುತ್ತಿದ್ದೆ. ನನ್ನ ಜೀವಕ್ಕೆ ಜೀವವಾಗಿದ್ದ ನನ್ನ 2 ಮಕ್ಕಳನ್ನು ಕೊಂದುಬಿಟ್ಟಿರಲ್ಲ ಅಪ್ಪಾಜಿ, ಕೊಂದುಬಿಟ್ಟಿರಲ್ಲ. ಇದು ಎಷ್ಟು ಸರಿ ಅಪ್ಪಾಜಿ? ನಿಮ್ಮ ಕೈಯಿಂದ ನನಗೆ ಅನ್ನ ಉಣಿಸಿ ನನ್ನ ಮಕ್ಕಳಿಗೆ ನಿಮ್ಮ ಕೈಯಿಂದ ವಿಷ ಉಣಿಸಿ ಬಿಟ್ಟಿರೇ.
ನನ್ನದೊಂದು ಜನ್ಮವೇ. ನಾನು ಒಬ್ಬ ರಾಜ್ಯದ ದೊರೆಯೇ. ಹೊರ ರಾಜ್ಯಗಳಲ್ಲಿ ದುಷ್ಟರನ್ನು ಕೊಂದು ನನ್ನ ರಾಜ್ಯಕ್ಕೆ ಹೆಸರು ಕೀರ್ತಿ ತರುತ್ತಿದ್ದ ಈ ಕೃಷ್ಣದೇವರಾಯ ತನ್ನ ಮಕ್ಕಳನ್ನು ಬದುಕಿಸಿಕೊಳ್ಳಲಾರದ ಹೇಡಿಯಾಗಿ ಬಿಟ್ಟೆನಲ್ಲಪ್ಪಾಜಿ, ಹೇಡಿಯಾಗಿ ಬಿಟ್ಟೆ. ದುಷ್ಟರು ಹೊರ ರಾಜ್ಯದಲ್ಲಿದ್ದರೆ ಅವರನ್ನು ಸದೆ ಬಡಿಯಬಹುದು, ಮನೆಯೊಳಗೆ ಇದ್ದರೆ ಹೇಗೆ ಸದೆ ಬಡಿಯುವುದು ಅಪ್ಪಾಜಿ? ಹೇಳಿ ಅಪ್ಪಾಜಿ, ಹೇಳಿ ಹೇಳಿ ಹೇಳಿ. ಅಯ್ಯೋ ದೇವಾ, ಅಯ್ಯೋ ವಿರೂಪಾಕ್ಷ, ನಿನ್ನ ಪೂಜೆ ಮಾಡಿದ್ದಕ್ಕೆ ನನಗೆ ಬಹಳವಾದ ಬಹುಮಾನವನ್ನು ಕೊಟ್ಟೆ. ಅಯ್ಯೋ ದೇವ, ಅಯ್ಯೋ ದೇವ, ನನ್ನ ಕಂದ ಮಗಳಿರ, ನನ್ನ ಕಂದ ಮಗಳಿರ. ಅಯ್ಯೋ, ಇಲ್ಲ ಇಲ್ಲ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ ಮಾಡಿದವರನ್ನು ಸುಮ್ಮನೆ ಬಿಡುವಂತಿಲ್ಲ. ಅಚ್ಯುತರಾಯ, ಹೇಳಿ ಅಣ್ಣ, ಇಂದಿನಿಂದ ಈ ಸಾಮ್ರಾಜ್ಯಕ್ಕೆ ನೀನೇ ಮಂತ್ರಿ. ನಿನ್ನ ಇಷ್ಟ ಬಂದಂತೆ ಮಾಡು. ನನ್ನ ಕಂದಮ್ಮನಗಳನ್ನು ಕೊಂದ ಈ ಪಾಪಿಗಳಿಗೆ ನೀನೇ ಯಾವುದಾದರೂ ಶಿಕ್ಷೆಯನ್ನು ಆಜ್ಞಾಪಿಸಿ ಬಿಡು. ಆಗಲಿ ಅಣ್ಣ, ತಮ್ಮಪ್ಪಣೆಯಂತೆ ಆಗಲಿ. ನಾನು ನನ್ನ ಹಸುಗೂಸುಗಳ ಶವವನ್ನು ನೋಡಿ ರೋಧಿಸುವಂಥ ಪರಿಸ್ಥಿತಿ ಬಂತೆ. ಅವರ ಅಂತ್ಯಕ್ರಿಯೆಗೆ ನಾನು ಮುಂದೆ ಹೋಗುತ್ತೇನೆ. ನೀನು ಈ ರಾಜ್ಯವನ್ನು ನೋಡಿಕೋ. ನಾನು ಹೋಗುತ್ತೇನೆ. ಆಗಲಿ ಅಣ್ಣ. ತೆಮ್ಮರಸರೇ, ಹೇಗಿದೆ ನನ್ನ ಉಪಾಯ? ಹೇಗಿದೆ ನನ್ನ ಉಪಾಯ? ಏನು ಗೋವಿಂದರಾಜು, ಬಹಳ ಹಾರಾಡುತ್ತಿದ್ದೆ. ಏನಾಯಿತೀಗ? ಅಧಿಕಾರ ನನ್ನ ಕೈಗೆ ಬಂತು. ಯಾರಲ್ಲಿ? ಏನಪ್ಪಣೆ? ಬನ್ನಿ ಇಲ್ಲಿ. ಇವರಿಬ್ಬರನ್ನು ಎಳೆದುಕೊಂಡು ಹೋಗಿ ಇವರ ಕಂಗಳನ್ನು ಕಿತ್ತು ಕಾರಾಗೃಹಕ್ಕೆ ತಳ್ಳಿ. ಆಗಲಿ ಪ್ರಭುವೆ. ಏ ಅಚ್ಯುತರಾಯ, ನನ್ನ ಅಪ್ಪನಿಗೂ ನನಗೂ ಕಣ್ಣು ಕೀಳಿಸುವ ಶಿಕ್ಷೆಯನ್ನು ಕೊಡುತ್ತಿರುವೆ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಬಿಡಿ ಅಪ್ಪಾಜಿ, ಇವನ ತಲೆಯನ್ನು ತೆಗೆದು ಬಿಡುತ್ತೇನೆ. ಬೇಡ ಗೋವಿಂದ, ಬೇಡ. ಇದು ರಾಜಾಜ್ಞೆ. ಅದನ್ನು ಮೀರುವಂತೆ ಯಾರಿಗೂ ಅವಕಾಶವಿಲ್ಲ. ಬೇಡ, ಬಿಡು. ನಮ್ಮ ಹಣೆ ಬರ ಇಷ್ಟೇ ಎಂದು ತಿಳಿದುಕೊಳ್ಳೋಣ. ಬಿಡು, ಬೇಡ. ಅವನು ಅಚ್ಯುತರಾಯ ಈಗ ಈ ಸಾಮ್ರಾಜ್ಯದ ಮಂತ್ರಿ. ಅವನ ಆಡಳಿತದಲ್ಲಿ ಅವನೇ ಮುಖ್ಯಸ್ಥನಾಗಿದ್ದಾನೆ. ಅವನು ಕೊಟ್ಟ ಶಿಕ್ಷೆಯನ್ನು ಅನುಭವಿಸಿದಷ್ಟೇ ನಮ್ಮ ಕೆಲಸ. ಅಪ್ಪಾಜಿ, ಬಿಡಿ ಅಪ್ಪಾಜಿ, ಬಿಡಿ ಅವನ ತಲೆ. ಬೇಡ ಬೇಡ ಗೋವಿಂದು, ನಡಿ ಹೋಗೋಣ. ಕೃಷ್ಣದೇವರಾಯ, ನಾನೇ ರಾಜನೆಂದು ಮೆರೆಯುತ್ತಿದ್ದೆ ಅಲ್ಲವೇ? ಈ ಸಾಮ್ರಾಜ್ಯಕ್ಕೆ ನೀನೆ ಒಡೆಯನಾಗಿದ್ದೆಯಲ್ಲವೇ? ನಿನಗೆ ಬಿರುದು ಬಹುಮಾನಗಳು ಬಂದಿದ್ದವು. ಏನು ಬಿರುದು? ಕರ್ನಾಟಕ ರಮಾರಮಣನಂತೆ. ಹೇಡಿ ರಮಣ. ರಮಾರಮಣನಲ್ಲವೋ, ಹೇಡಿ ರಮಣ ನೀನು. ಈಗ ಕರ್ನಾಟಕದ ರಾಮರಮಣ ನಾನಾಗುತ್ತೇನೆ. ನೋಡು, ನಿನ್ನನ್ನು ಮುಗಿಸಿಬಿಟ್ಟರೆ ನನಗೆ ವಿರುದ್ಧವಾಗಿ ನಿಂತಿದ್ದ ಎಲ್ಲ ಶತ್ರುಗಳ ಸಂಹಾರ. ಈಗ ನಿನ್ನ ಮಕ್ಕಳು ಸತ್ತಿರುವರು. ಮುಂದೆ ಕೊರಗಿ ನೀನು ಸಾಯುತ್ತೀಯ. ಅಪ್ಪಾಜಿ ಅಪ್ಪಾಜಿ ಅಂತ ನೀನು ಕೊಂಡಾಡುತ್ತಿದ್ದ ತಿಮ್ಮರಸರು ಮತ್ತು ಗೋವಿಂದರಾಜು ಕಂಗಳನ್ನು ಕಿತ್ತು ಕಾರಾಗೃಹಕ್ಕೆ ಹಾಕಿದ್ದೇನೆ. ನಡೆಯಲಿ ಇನ್ನ ಮೇಲೆ ನನ್ನ ದರ್ಬಾರ. ನಾಟಕದ ಪಾತ್ರಗಳೇ ಕಣ್ಣು ಮುಂದೆ ಬಂದಾಗಾಯ್ತು. ಶೃಂಗಾರ ಮತ್ತೆ ಹಾಸ್ಯ ಬಿಟ್ಟು ಬಾಕಿ ಎಲ್ಲ ರಸಗಳನ್ನ ಶೃಂಗಾರವು ಅವನು ಮೊದಲು ರಾಜ್ಯವನ್ನ ಗೆದ್ದು ಅಪ್ಪನ ಹತ್ರ ಮಾತಾಡಬೇಕು ಅಂತ ಬಂದಾಗ ಅವನು ಬಹಳ ಸಂತೋಷದಿಂದ ಬರ್ತಾನೆ. ಅಪ್ಪನಿಗೆ ಇದನ್ನು ಒಪ್ಪಿಸ್ಬಿಟ್ಟು ನನ್ನ ಹೆಂಡತಿ ಮಕ್ಕಳೊಳಗೆ ನಾನು ಶೃಂಗಾರ ಸಂತೋಷವಾಗಿ ಇದನ್ನು ಕಳಿಬೇಕು ಅಂದ್ಕೊಂಡೇ ಬರ್ತಾನೆ. ಅದ್ಭುತವಾಗಿ ಮಾಡಿದ್ರಿ ಸರ್. ಹಾಗೆ ನಾವು ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕದಲ್ಲಿ ಒಂದೇ ಒಂದು ನಾಟಕದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ.
ಐತಿಹಾಸಿಕ ನಾಟಕಗಳಂದ್ರೆ ನನಗೆ ಬಹಳ ಇಷ್ಟ. ಹ್ಮ್. ಈ ಹಾಡನ್ನು ಬರೆದಿರೋರು ಹ್ಮ್. ಕವಿ ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕ್. ಹ್ಮ್. ಹ್ಮ್. ಇದು ಒಂದನ್ನು ಹಾಡನ್ನು ಅರ್ಥ ಮಾಡಿಕೊಂಡ್ರೆ ಹ್ಮ್. ಜನಕ್ಕೆ ಇನ್ಯಾವ ಬುದ್ಧಿ ಹೇಳೋರು ಬೇಡ. ಅವ್ರು ಏನು ಹೇಳ್ತಾರೆ ನೋಡಿ, ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಮೊದಲು ಮಾನವನಾಗು. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಷ್ಣನೆಯಾಗು, ದುಡಿದು ಗಳಿಸಿ ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಮೊದಲು ಮಾನವನಾಗು. ಅವರು ಸಿದ್ದಯ್ಯ ಪುರಾಣಿಕ್ ಅವರು ನಮ್ಮ ಕೊಡಗು ಜಿಲ್ಲೆ DC ಕೂಡ ಆಗಿತ್ತು. ಹೌದು ಹೌದು ಬಹಳ ಹಿಂದೆ. ಹೌದು ಸರ್, ತಾವು ರಾಜ್ಕುಮಾರ್ ಅವ್ರದ್ದು ಅಭಿಮಾನಿಗಳು. ಹೌದು. ಈಗ ಅವರೇ ಹಾಡಿರುವಂತ ಒಂದು ಹಾಡನ್ನ ಹಾಡ್ಬೋದು. ಇದು ನಮ್ಮ ಆಕಾಶವಾಣಿಯ ಕೇಳುಗರಿಗೆ ನನ್ನ ಕಡೆಯ ಅಂದರೆ ಇವತ್ತಿನ ಸಂದರ್ಶನದ ಒಂದು ಗೀತೆಯೊಂದಿಗೆ ಮುಕ್ತಾಯ ಮಾಡ್ತೇನೆ. ಇದರಲ್ಲೂ ಕೂಡ ಬಹಳ ಅರ್ಥ ಇದೆ. ಮನಸ್ಸು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇದೆ. ಎಂಥ ಸೊಗಸು ಮಗುವಿನ ಮನಸ್ಸು, ಎಂಥ ಸೊಗಸು ಪ್ರೇಮದ ಕನಸು, ಎಂಥ ಸೊಗಸು ಮಗುವಿನ ಮನಸ್ಸು, ಎಂಥ ಸೊಗಸು ಪ್ರೇಮದ ಕನಸು. ಎಲ್ಲ ಕಾಲವು ವಸಂತವಾದರೆ ಋತುವಿನ ಸೊಗಸೇ ಸೊಗಸು, ಎಲ್ಲ ಕಾಲವು ವಸಂತವಾದರೆ ಋತುವಿನ ಸೊಗಸೇ ಸೊಗಸು, ಎಲ್ಲ ವಯಸ್ಸು ಯೌವನವಾದರೆ, ಎಲ್ಲ ವಯಸ್ಸು ಯೌವನವಾದರೆ ಜೀವನವೆಂತ ಸೊಗಸು, ಎಂಥ ಸೊಗಸು ಮಗುವಿನ ಮನಸ್ಸು, ಎಂಥ ಸೊಗಸು ಪ್ರೇಮದ ಕನಸು. ಬಯಸಿದ ಹಾಗೆ ನಡೆದರೆ ಎಲ್ಲ ಬಾಳುವ ರೀತಿಯೇ ಸೊಗಸು, ಬಯಸಿದ ಹಾಗೆ ನಡೆದರೆ ಎಲ್ಲ ಬಾಳುವ ರೀತಿಯೇ ಸೊಗಸು. ನುಡಿಯುವುದೆಲ್ಲ ಕವನವೇ ಆದರೆ, ನುಡಿಯುವುದೆಲ್ಲ ಕವನವೇ ಆದರೆ ಕವಿಯೋ ಕಾಣದ ಸೊಗಸು, ಎಂಥ ಸೊಗಸು ಮಗುವಿನ ಮನಸ್ಸು, ಎಂಥ ಸೊಗಸು ಪ್ರೇಮದ ಕನಸು. ರಾತ್ರಿಗಳೆಲ್ಲ ಹುಣ್ಣಿಮೆಯಾದರೆ ರಸಿಕರಿಗೆಂತ ಸೊಗಸು, ರಾತ್ರಿಗಳೆಲ್ಲ ಹುಣ್ಣಿಮೆಯಾದರೆ ರಸಿಕರಿಗೆಂತ ಸೊಗಸು. ಮಾತಿನಲ್ಲೆಲ್ಲ ಪ್ರೀತಿಯೇ ಹರಿದರೆ, ಮಾತಿನಲ್ಲೆಲ್ಲ ಪ್ರೀತಿಯೇ ಹರಿದರೆ ಆ ಅನುಭವವೇ ಎಂಥ ಸೊಗಸು ಮಗುವಿನ ಮನಸ್ಸು, ಎಂಥ ಸೊಗಸು ಪ್ರೇಮದ ಕನಸು, ಎಂಥ ಸೊಗಸು ಮಗುವಿನ ಮನಸ್ಸು, ಎಂಥ ಸೊಗಸು ಪ್ರೇಮದ ಕನಸು. ಸರ್, ಎಂಥ ಸೊಗಸು ತಮ್ಮ ಹಾಡು ಕೂಡ. ತಮ್ಮದೊಂದು ದೂರವಾಣಿ ಸಂಖ್ಯೆಯನ್ನು ನಮ್ಮ ಕೇಳುಗರು ಯಾರಾದರೂ ಮಾಡೋದಿದ್ರೆ ತಮ್ಮದು ಮೊಬೈಲ್ ಸಂಖ್ಯೆಯನ್ನು ಹೇಳ್ತೀನಿ ಸರ್. ಅದಕ್ಕೆ ಮುಂಚೆ ಆಕಾಶವಾಣಿ ಕೇಳುಗರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಇದ್ದೀನಿ. ನನ್ನ ದೂರವಾಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ 9481058448. ಕನ್ನಡದಲ್ಲಿ ಹೇಳಿ. ಆಗಲಿ. 9481058448.
81058448. ಓಕೆ ಸರ್, ತಮಗೆ ಯಾವ ಸಮಯದಲ್ಲಿ ನಮ್ಮ ಕೇಳುವರು ಕರೆ ಮಾಡ್ಬೋದು? ತಾವು ಕೇಳಿ ಸರ್. ಫ್ರೀ ಇರುವಂಥ ಸಮಯದಲ್ಲಿ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆಗೂ ಸಿಗ್ತೇನೆ. ಸರ್, ಇಷ್ಟೊತ್ತು ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ವೃತ್ತಿ ಜೀವನದ ಅನುಭವಗಳು, ಹಾಗೆಯೇ ತಮ್ಮ ಬದುಕಿನ ಅನುಭವಗಳು, ಅದರ ಜೊತೆಗೆ ಸಾಕಷ್ಟು ಹಾಡುಗಳನ್ನು ಹಾಡಿ ನಾಟಕದ ಕೆಲವೊಂದು ಸಂಭಾಷಣೆಗಳನ್ನು ಕೂಡ ನಮ್ಮ ಕೇಳುಗರಿಗೆ ಕೇಳಿಸಿ ಭಾಳಷ್ಟು ರಂಜನೆಯನ್ನು ಕೂಡ ಕೊಟ್ಟಿದ್ದೀರಾ. ನಮ್ಮ ಎಲ್ಲ ಕೇಳುಗರ ಪರವಾಗಿ ಹಾಗೆಯೇ ಆಕಾಶವಾಣಿಯ ಪರವಾಗಿ ಕೂಡ ತಮಗೆ ಧನ್ಯವಾದಗಳು ಸರ್. ನನ್ನ ಕರೆಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ BSNLನಲ್ಲಿ ತಾಂತ್ರಿಕ ಸಹಾಯಕರಾಗಿ ಈಗ ನಿವೃತ್ತಿಯನ್ನು ಹೊಂದಿರುವಂತಹ ಕುಶಾಲನಗರದ BS ಪರಮೇಶ್ ಸಾಗರ್ ಅವರೊಂದಿಗೆ ಮಾತುಕತೆಯನ್ನು ಕೇಳಿದ್ರಿ. ಎಲ್ರಿಗೂ ನಮಸ್ಕಾರ. ಅನಾದಿ ಗಾನವು ನಾನು, ಹೇ ಅನಂತ ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ. ಗಾನವು ನಾನು, ಹೇ ಅನಂತ ಗಾಯಕನೇ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.